ಹರಿಯಾಣದ ಬಹುದೂರ್ಗಢದ ಸಹಾಯಕ ಪೊಲೀಸ್ ಆಯುಕ್ತ ದಿನೇಶ್ ಕುಮಾರ್ ಅವರು ಅಕ್ಟೋಬರ್ 26ರಂದು ಇನ್ಸ್ಟಾಗ್ರಾಂನಲ್ಲಿ ಒಂದು ರೀಲ್ ಅನ್ನು ಪೋಸ್ಟ್ ಮಾಡಿದ್ದಾರೆ. ಅದನ್ನವರು ಈಗ ಅಳಿಸಿದ್ದಾರೆ. ವಿಡಿಯೋದಲ್ಲಿ ಅವರು ಪೊಲೀಸ್ ಸಮವಸ್ತ್ರದಲ್ಲಿ ಕಾಣಿಸಿಕೊಂಡಿದ್ದು ತರಕಾರಿ ಮಾರಾಟಗಾರರನ್ನ ಬೀದಿಗಳಿಂದ ತೆಗೆದುಹಾಕೋಕೆ ಬುಲ್ಡೋಸರ್ ಬಳಕೆಗೆ ಸೂಚಿಸ್ತಾ ಇದ್ದಾರೆ. ಬುಲ್ಡೋಸರ್ ಕೆಲಸ ಶುರು ಮಾಡೋದು ವಿಡಿಯೋದಲ್ಲಿ ಕಂಡು ಬಂದಿದೆ. ಅವರು ತಮ್ಮ ವೈಯಕ್ತಿಕ ಇನ್ಸ್ಟಾಗ್ರಾಂ ಖಾತೆಯಿಂದ ರೀಲ್ ಅನ್ನು ಅಪ್ಲೋಡ್ ಮಾಡಿದ ಕೂಡಲೇ ಅದು ವೈರಲ್ ಆಯಿತು. ಅವರನ್ನ ಈಗ ಹುದ್ದೆಯಿಂದ ತೆಗೆದುಹಾಕಲಾಗಿದೆ. ರಿಕ್ವಿಂಟ್ ವರದಿ ಪ್ರಕಾರ ಧ್ವಂಸ ಮತ್ತು ಅತಿಕ್ರಮಣ ತೆರವು ಕಾರ್ಯಾಚರಣೆಗಳ ಉಸ್ತುವಾರಿ ವಹಿಸಿರುವ ಅನೇಕ ಅಧಿಕಾರಿಗಳು ತಮ್ಮ ಧ್ವಂಸ ಪ್ರಕ್ರಿಯೆಗಳ ರೀಲ್ಗಳನ್ನು ಅಪ್ಲೋಡ್ ಮಾಡೋದನ್ನ ಕಾಣಬಹುದು. ಈ ರೀಲ್ಗಳನ್ನ ತಮ್ಮ ಸಮವಸ್ತ್ರದಲ್ಲಿ ಪೋಸ್ಟ್ ಮಾಡುವ ಎಸಿಪಿ ದಿನೇಶ್ ಕುಮಾರ್ ಅವರಂತಹ ಪೊಲೀಸ್ ಅಧಿಕಾರಿಗಳು ಸರ್ಕಾರಿ ನೌಕರರಿಂದ ಸಾಮಾಜಿಕ ಮಾಧ್ಯಮ ಬಳಕೆಗಾಗಿ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ BPR&D ಮಾರ್ಗಸೂಚಿಗಳನ್ನ ಉಲ್ಲಂಘಿಸುತ್ತಾರೆ. ಮಾರ್ಗಸೂಚಿ ಪ್ರಕಾರ ಯಾವುದೇ ಸರ್ಕಾರಿ ಲಾಂಛನ, ಸಮವಸ್ತ್ರ ಇತ್ಯಾದಿಗಳನ್ನ ವೈಯಕ್ತಿಕ ಪೋಸ್ಟ್ಗಳಲ್ಲಿ ಬಳಸಬಾರದು. 2023ರಲ್ಲಿ ದೆಹಲಿ ಪೊಲೀಸ್ ಆಯುಕ್ತ ಸಂಜಯ್ ಅರೋರಾ ಇದೇ ರೀತಿಯ ಜ್ಞಾಪಕ ಪತ್ರವನ್ನ ಹೊರಡಿಸಿ ಇದನ್ನ ಸಮವಸ್ತ್ರದ ದುರುಪಯೋಗ ಅಂತ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಹರಿಯಾಣ ಮತ್ತು ಉತ್ತರ ಪ್ರದೇಶ ರಾಜ್ಯ ಸರ್ಕಾರಗಳು ಕೂಡ ಇಂತಹ ಹಲವು ಮಾರ್ಗಸೂಚಿಗಳನ್ನ ಹೊರಡಿಸಿದ್ದು ಅವುಗಳನ್ನ ಉಲ್ಲಂಘಿಸಿರೋದು ಕಂಡು ಬಂದ್ರೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿವೆ. ಆದ್ರೆ ಇವೆಲ್ಲವೂ ನಡೀತಾನೆ ಇವೆ. ವಾಸ್ತವದಲ್ಲಿ ತೆರವುಗೊಳಿಸುವಿಕೆ ಪೊಲೀಸರಿಗೆ ಸಂಬಂಧಿಸಿದ್ದಲ್ಲ. ಪೊಲೀಸರೇನಿದ್ರೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮತ್ತು ಪುರಸಭೆಗಳು ತೆರವು ಕಾರ್ಯಾಚರಣೆ ನಡೆಸುವಾಗ ಅವುಗಳಿಗೆ ರಕ್ಷಣೆ ನೀಡಬೇಕು ಅಷ್ಟೇ. ಅಂತಹ ಪೋಸ್ಟ್ಗಳ ವಿರುದ್ಧ ದೂರು ನೀಡೋಕೆ ನಿರ್ದಿಷ್ಟ ಕಾರ್ಯವಿಧಾನವೂ ಇಲ್ಲ ಅನ್ನೋದು ಮತ್ತೊಂದು ಸಮಸ್ಯೆ. ನಾಗರಿಕರು ತಮ್ಮ ಪ್ರತಿಭಟನೆ ವ್ಯಕ್ತಪಡಿಸೋಕೆ ಏಕೈಕ ಮಾರ್ಗ ಅಂದ್ರೆ ಈ ಅಧಿಕಾರಿಗಳ ಕಾನೂನು ಬಾಹಿರ ಚಟುವಟಿಕೆಯನ್ನ ದಾಖಲಿಸೋದು. ಕೆಲ ಅಧಿಕಾರಿಗಳಂತೂ ತಮ್ಮ ವೈಯಕ್ತಿಕ ಪ್ರಭಾವಕ್ಕಾಗಿ ಸ್ಪಷ್ಟವಾಗಿ ಕಾನೂನುಗಳನ್ನ ಉಲ್ಲಂಘಿಸುತ್ತಾರೆ ಅಂತ ಹೇಳಲಾಗುತ್ತೆ. ಹಲವು ಧ್ವಂಸಗಳು ಉತ್ತರ ಪ್ರದೇಶದ ಬುಲ್ಡೋಸರ್ ಜಸ್ಟಿಸ್ ಮಾದರಿಯಿಂದ ಪ್ರೇರಿತವಾಗಿದ್ದು ಶಿಕ್ಷಾರ್ಹ ಸ್ವರೂಪದ್ದಾಗಿವೆ. ಸುಪ್ರೀಂ ಕೋರ್ಟ್ ಈ ಹಿಂದೆ ಇಂತಹ ಅನಿಯಂತ್ರಿತ ಮತ್ತು ಶಿಕ್ಷಾರ್ಹ ಕ್ರಮಗಳ ವಿರುದ್ಧ ತೀರ್ಪು ನೀಡಿದೆ. ಆದರೆ ಅಂತಹ ಅಕ್ರಮ ತೆರವು ಕಾರ್ಯಾಚರಣೆಗಳನ್ನ ತೋರಿಸುವ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು ಅಂದಿನಿಂದ ಹೆಚ್ಚಾಗಿದೆ. ದಿನೇಶ್ ಕುಮಾರ್ ಅವರ ಇನ್ನೊಂದು ರೀಲ್ನಲ್ಲಿ ಅವರು ಬುಲ್ಡೋಸರ್ ಅನ್ನ ನ್ಯಾಯದ ಸಂಕೇತವಾಗಿ ಕರೆಯೋದನ್ನ ಕಾಣಬಹುದು. ಮತ್ತೊಬ್ಬ ಪೊಲೀಸ್ ಅಧಿಕಾರಿ DTP RS ಬತ್ ಅವರ ಹಿಂಸಾತ್ಮಕ ರೀಲ್ಗಳಲ್ಲಿ ಒಂದರಲ್ಲಿ 250 ಗುಡಿಸಲುಗಳನ್ನ ನಾಶಪಡಿಸೋದನ್ನ ಕಾಣಬಹುದು. ಗುರುಗ್ರಾಮದಲ್ಲಿ ನಡೆದ ಹಲವಾರು ಧ್ವಂಸ ಮತ್ತು ಅತಿಕ್ರಮಣ ಕಾರ್ಯಾಚರಣೆಗಳಿಗೆ RS ಬತ್ ಕಾರಣರಾಗಿದ್ದಾರೆ. ಇದರಲ್ಲಿ ಅಕ್ಟೋಬರ್ 8ರಂದು ಪ್ರೇಮ್ ನಗರದಲ್ಲಿ ನಡೆದ ತೆರವು ಕಾರ್ಯಾಚರಣೆಯಲ್ಲಿ 170 ಗುಡಿಸಲುಗಳನ್ನ ಕೆಡವಲಾಯಿತು. ತೆರವು ಕಾರ್ಯಾಚರಣೆ ವಿಡಿಯೋಗಳನ್ನ ಈ ಅಧಿಕಾರಿಗಳು ತಮ್ಮ ವೈಯಕ್ತಿಕ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ಗಳಲ್ಲಿ ಹೆಚ್ಚಾಗಿ ಹಾಕ್ತಿದ್ದಾರೆ. ಇದೇ ರೀತಿಯ ರೀಲ್ಗಳನ್ನ MCGMನ ಮಾಜಿ ಸಹಾಯಕ ಆಯುಕ್ತ ಉದಯ್ ಕುಮಾರ್ ಶಿರೂಕರ್ ಪೋಸ್ಟ್ ಮಾಡಿದ್ದಾರೆ. ಜನ ಕೂಡ ಅಂತಹ ವಿಡಿಯೋಗಳನ್ನ ಬೆಂಬಲಿಸೋದನ್ನ ಕಾಣಬಹುದು. ಈ ಅಧಿಕಾರಿಗಳನ್ನ ತಮ್ಮ ಪ್ರದೇಶಗಳಲ್ಲಿಯೂ ಇದೇ ರೀತಿಯ ಬುಲ್ಡೋಸರ್ ಕಾರ್ಯಾಚರಣೆ ನಡೆಸಲಿ ಅಂತ ಜನ ಆಹ್ವಾನಿಸೋದು ವಿಚಿತ್ರವಾಗಿದೆ. ಅಂತಹ ಅಧಿಕಾರಿಗಳನ್ನ ಸಾಮಾನ್ಯವಾಗಿ ಸ್ಥಳೀಯ ನಾಯಕರು ಮತ್ತು ಮಧ್ಯಮ ವರ್ಗದ ರಕ್ಷಕರು ಅನ್ನುವಂತೆ ನೋಡಲಾಗುತ್ತೆ. ಸರ್ಕಾರಿ ಅಧಿಕಾರಿಗಳು ದ್ವೇಷ ಭಾಷಣ ಮತ್ತು ಹಿಂಸಾಚಾರದ ಪ್ರಚೋದಕರಾಗುವ ಈ ಅಪಾಯಕಾರಿ ಪ್ರವೃತ್ತಿಗೆ ಸಾರ್ವಜನಿಕ ಬೆಂಬಲವೂ ಸಿಗ್ತಾ ಇರೋದು ಕಾನೂನು ಬದ್ಧತೆಯನ್ನ ದುರ್ಬಲಗೊಳಿಸುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.